ಕೇಳುಗರು, ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಧನೇಶ್ವರಿ HA. ಇವರು ಸಹಾಯಕ ಪ್ರಾಧ್ಯಾಪಕರು, ಮನೋವಿಜ್ಞಾನ ಮತ್ತು ಮಾನಸ ರೋಗ ವಿಭಾಗ, STM ಆಯುರ್ವೇದ ಕಾಲೇಜು ಆಸ್ಪತ್ರೆ ಸಂಶೋಧನಾ ಕೇಂದ್ರ, ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತು ಇವರು ನಮಗೆ ಈ ಮಾನಸಿಕ ಖಿನ್ನತೆ ಅಂದ್ರೆ ಏನು, ಇದರ ಲಕ್ಷಣಗಳೇನು, ಮತ್ತೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಪರಿಹಾರಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಾನಸಿಕ ಖಿನ್ನತೆ ಅನ್ನೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾನೆ ಇರ್ತೇವೆ, ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳಿ. ಏನಿದು ಖಿನ್ನತೆ ಅಂತ ಹೇಳಿದ್ರೆ? ಮಾನಸಿಕ ಖಿನ್ನತೆ ಅಥವಾ ಆಡುಮಾತಿನಲ್ಲಿ ಎಲ್ಲರೂ ಈಗ ಡಿಪ್ರೆಷನ್ ಅಂತ ಏನ ಹೇಳ್ತಾರೆ, ಅದು ಒಂದು ಭಾವನೆ ಅಲ್ಲ, ಅದು ಒಂದು ಆರೋಗ್ಯ ಸಮಸ್ಯೆ. ಈಗ ಮಾನಸಿಕ ಖಿನ್ನತೆ ಒಳಗಾದವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಕಡಿಮೆ ಆಗುವುದು, ಎಲ್ಲಾ ವಿಚಾರಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು, ದುಃಖ ಆಗುವುದು, ನಿರಾಶೆ ಕೂಡಿರುವುದು. ಸಾಮಾನ್ಯವಾಗಿ ಅಲ್ಪಕಾಲದ ದುಃಖ ಅಥವಾ ಖಿನ್ನತೆ ಸಾಧಾರಣವಾಗಿ ಕಂಡು ಬರುತ್ತದೆ. ಉದಾಹರಣೆಗೆ, ನಾವು ನಮ್ಮ ಪ್ರೀತಿ ಪಾತ್ರನನ್ನು ಕಳೆದುಕೊಳ್ತೇವೆ, ಅಥವಾ ದಿಢೀರಾಗಿ ಮನಸ್ಸಿಗೆ ನೋವುಂಟಾಗುವ ಏನೋ ಒಂದು ವಿಚಾರ ನಡೆದು ಬಿಡ್ತದೆ. ಆವಾಗ ವಾಸ್ತವವನ್ನು ಒಪ್ಪಿಕೊಳ್ಳಲು ಕಷ್ಟವಾಗಿ ಖಿನ್ನತೆಗೆ ಒಳಗಾಗುವುದು ಸಹಜ. ಕಾಲಕ್ರಮೇಣ ಏನಾಗ್ತದೆ ಅಂತ ಹೇಳಿದ್ರೆ ಆ ನೋವು ಕಡಿಮೆಯಾಗಿ ವ್ಯಕ್ತಿ ಸಹಜ ಸ್ಥಿತಿಗೆ ಮರಳುತ್ತಾನೆ. ಕೆಲವೊಮ್ಮೆ ಇದಕ್ಕೆ ವ್ಯತಿರೇಕವಾಗಿ ಸಹಜ ಸ್ಥಿತಿಗೆ ಮರಳದೆ ಖಿನ್ನತೆ ಕಾಯಿಲೆಗೆ ಬಲಿ ಬೀಳಬಹುದು. ಸಾಮಾನ್ಯವಾಗಿ ನಾವು ಹೇಳುವುದಾದ್ರೆ, ಈಗ ನಾವು ಹೇಳ್ತೇವೆ ಅದನ್ನು ವರ್ತ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ಹೋಪ್ಲೆಸ್ನೆಸ್ ಅಂತ. ಅಂದ್ರೆ 3 ಅಂಶ ಇಲ್ಲಿ ಗಮನಿಸಬೇಕಾಗ್ತದೆ. ಖಿನ್ನತೆ ಇರುವ ವ್ಯಕ್ತಿ ತಾನು ಯಾವುದಕ್ಕೂ ಬೇಡವಾದವನು, ಅಂದ್ರೆ ನನ್ನಿಂದ ಏನು ಯೂಸ್ ಇಲ್ಲ ಅಂತ ತಿಳ್ಕೊಳ್ಳುವವನು, ಅಸಹಾಯಕ ಭಾವನೆ, ನಿರಾಶಾ ಭಾವ, ನನಗೆ ಯಾವತ್ತು ಕೆಟ್ಟದೇ ಆಗುತ್ತೆ, ನನಗೆ ಪಾಸಿಟಿವ್ ಥಿಂಕಿಂಗ್ ಬರುವುದೇ ಇಲ್ಲ, ಆ ತರ ಒಂದು ಮನಸ್ಥಿತಿಗೆ ತಲುಪ್ತಾನೆ. ಇದು ಮಾನಸಿಕ ಖಿನ್ನತೆಯಲ್ಲಿ ಕಂಡು ಬರುವವರ ಸಾಧಾರಣ ಲಕ್ಷಣಗಳು. ಈ ಖಿನ್ನತೆ ಬಗ್ಗೆ ನಾವು ಯಾಕೆ ವಿಚಾರವನ್ನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದಾದ್ಯಂತ ಸುಮಾರು 35 ಕೋಟಿ ಜನರು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಇದು ಅವರದ್ದು ಸರ್ವೆ ಪ್ರಕಾರ ಒಂದು ಮಾಹಿತಿ. ಮತ್ತು 10ರಿಂದ 15% ಆತ್ಮಹತ್ಯೆ ಪ್ರಕರಣಗಳಿಗೆ ಖಿನ್ನತೆ ಕಾರಣವಾಗಿದೆ. ಈ ಅಂಕಿ ಅಂಶಗಳನ್ನು ಗಮನಿಸಿದರೆ ಕಾಯಿಲೆಯ ತೀವ್ರತೆಯನ್ನು ಮನಗಾಣಬಹುದು ಮತ್ತು ಅದರ ಬಗ್ಗೆ ನಾವು ಜಾಗೃತವಾಗುವ ಅನಿವಾರ್ಯ ಖಂಡಿತ ಇದೆ. ಡಾಕ್ಟರ್, ಇನ್ನು ಈ ಮಾನಸಿಕ ಖಿನ್ನತೆ ಅಂತ ಏನು ಹೇಳ್ತೇವೆ, ಇದು ಯಾವ ವಯಸ್ಸಿನಲ್ಲಾದ್ರೂ ಬರಬಹುದಾ ಅಥವಾ ಈ ವಯಸ್ಸಿನಲ್ಲೇ ಹೆಚ್ಚಾಗಿ ಬರುತ್ತೆ ಅಂತ ಏನಾದ್ರೂ ಹೇಳ್ಬಹುದಾ? ಈಗ ಇಂದಿನ ಕಾಲಘಟ್ಟದಲ್ಲಿ, ಈಗಿನ ಪ್ರಸ್ತುತ ಜೀವನ ಶೈಲಿಯಲ್ಲಿ ನಾವೊಂದು UKG ಮಗು ಹತ್ರ ಕೇಳಿದ್ರು ಅದು ಹೇಳ್ತದೆ, ನಾನು ಡಿಪ್ರೆಷನ್, ನನಗೆ ಖಿನ್ನತೆ ಉಂಟು, ನನಗೆ ಇಂಟ್ರೆಸ್ಟ್ ಇಲ್ಲ, ಲೈಫಲ್ಲೇ ಇಂಟ್ರೆಸ್ಟ್ ಇಲ್ಲ ಅಂತದೆ. ಹಾಗಾಗಿ ಈಗ ನಾವು ಸಾಧಾರಣವಾಗಿ ನೋಡುದಿದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು, ಹದಿಹರೆಯದವರು, ಇಳಿ ವಯಸ್ಸಿನವರು, ಯಾರಲ್ಲಿ ಬೇಕಾದ್ರೂ ಇದು ಕಾಣಿಸಿಕೊಳ್ಳಬಹುದು. ಇದು ಸರ್ವೇ ಸಾಮಾನ್ಯವಾಗಿದೆ. ಈಗ ಇನ್ನು ಕಾರಣಗಳ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದಾಗಿ ಖಿನ್ನತೆ ಉಂಟಾಗುತ್ತೆ? ಕೆಲವೊಮ್ಮೆ ಕಾರಣ ಸ್ಪಷ್ಟವಾಗಿರುತ್ತದೆ. ನಾನು ಆವಾಗಲೇ ಹೇಳಿದೆ, ನಾವು ಯಾರನ್ನೂ ಒಂದು ಕಳೆದುಕೊಂಡು ಅಥವಾ ದಿಢೀರ್ ಲಾಸ್ ಆಯಿತು, ಫ್ಯಾಮಿಲಿಯ ದುರ್ಘಟನೆ ಸಂಭವಿಸಿತು, ಆ ಕಾರಣಗಳು ಸ್ಪಷ್ಟವಾಗಿರುತ್ತದೆ. ಕೆಲವೊಮ್ಮೆ ಕಾಣದೇ ಇರುವ ಆಂತರಿಕ ಕಾರಣಗಳಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಆ ತರ ಕಾರಣದಿಂದಲೂ ಬರುತ್ತದೆ. ಸಾಧಾರಣವಾಗಿ ನೋಡುದಿದ್ರೆ ಯಾವನಲ್ಲಿ ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನೋದು ಈಗ ಎಲ್ಲರಲ್ಲೂ ಸರ್ವಸಾಮಾನ್ಯ. ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅಥವಾ ಕೌಟುಂಬಿಕ ಕಲಹಗಳು ಇರುತ್ತದೆ, ಅಹಿತಕರ ಘಟನೆಗಳು, ಕೆಲಸದ ಸ್ಥಳದ ಒತ್ತಡಗಳು, ಹಾರ್ಮೋನ್ಗಳ ಅಸಮತೋಲನೆ, ದೈಹಿಕ ದೀರ್ಘಕಾಲೀನ ಕಾಯಿಲೆಗಳು, ಮತ್ತೆ ಇನ್ನು ಪ್ರಮುಖವಾಗಿ ನೋಡಬೇಕಾಗಿರುವುದು ನಾವು ಈಗ ಮೊಬೈಲ್ ಮತ್ತೆ ಸಾಮಾಜಿಕ ಜಾಲತಾಣಗಳು, ಇದರ ಅತಿಯಾದ ದುರ್ಬಳಕೆ. ನಾವು ಅದನ್ನು ದುರ್ಬಳಕೆ ಅಂತಾನೆ ಹೇಳ್ಬೇಕಾಗ್ತದೆ. ಅದರಲ್ಲಿ ಸದ್ಬಳಕೆ ಕೂಡ ಉಂಟು, ದುರ್ಬಳಕೆ ಉಂಟು. ದುರ್ಬಳಕೆಗೆ ಒಳಪಟ್ಟವರು ಸಾಮಾಜಿಕವಾಗಿ ಬೆರೆಯುವಂತ ಮನಸ್ಥಿತಿ ಅವರಲ್ಲಿ ಕಡಿಮೆ ಆಗ್ತದೆ. ಅದು ವ್ಯಕ್ತಿಯನ್ನು ಏಕಾಂಗಿಯನ್ನಾಗಿ ಮಾಡುವುದರಲ್ಲಿ ಸಂಶಯ ಇಲ್ಲ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ 2-3 ಸಾವಿರ ಗೆಳತಿಯರು ಇರ್ತಾರೆ, ಆದರೆ ಮನಸ್ಸಿಗೆ ಯಾವತ್ತಾದ್ರೂ ಒಂದು ಆಘಾತವಾದಾಗ ಸಹಾಯಕ್ಕೆ ಬರುವವರು ಯಾರೂ ಇರುವುದಿಲ್ಲ. ಎಲ್ಲ ಸಾಮಾಜಿಕ ಜಾಲತಾಣ ಇದೆ, ಇದರಲ್ಲಿ ಎಲ್ಲರೂ ಅವರವರ ಸಾಧನೆಗಳನ್ನು, ಅವರ ಜೀವನದ ಮೈಲುಗಳನ್ನು ಹಾಕ್ತಾರೆ. ಅದನ್ನು ನೋಡಿ ಅವರ ಜೊತೆ ಹೋಲಿಸಿಕೊಂಡು ಮಾನಸಿಕವಾಗಿ ಕುಗ್ಗುವವರು ಇದ್ದಾರೆ. ಮೊಬೈಲ್ಗಳ ನಿರಂತರ ಬಳಕೆಯಿಂದ ನಿದ್ರೆಯಲ್ಲಿ ಏರುಪೇರಾಗಿ ಮಾಡುವ ಕೆಲಸದಲ್ಲಿ ಅಥವಾ ಓದುವುದರಲ್ಲಿ ಮಕ್ಕಳು ವೈಫಲ್ಯತೆಯನ್ನು ಕಂಡು ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಕೂಡ ಇದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ಈಗ ಪ್ರಸ್ತುತ ದಿವಸಗಳಲ್ಲಿ ಕಾಣ್ತಾ ಇರುವುದಂದ್ರೆ, ಕಾಯಿಲೆಗಳ ಬಗ್ಗೆ ಅತಿಯಾಗಿ ಓದುವುದು, ಪದೇ ಪದೇ ತನಗೆ ಆ ಕಾಯಿಲೆ ಇರಬಹುದೇನೋ ಎಂದು ಆತಂಕ ಪಡುವುದು, ಇದು ಕೂಡ ಕಾಲಕ್ರಮೇಣ ಖಿನ್ನತೆಗೆ ಒಳಪಡಿಸಬಹುದು. ನಾವು ಸಾಧಾರಣವಾಗಿ ನೋಡುದಿದ್ರೆ, ಯಾರಲ್ಲಿ ಮನಸ್ಸು ಗಟ್ಟಿಯಾಗಿರುವುದಿಲ್ಲವೋ ಅಥವಾ ಸಣ್ಣ ಸಣ್ಣ ವಿಚಾರಗಳನ್ನು ಅತಿಯಾಗಿ ಚಿಂತೆ ಮಾಡುತ್ತಾರೋ, ಯಾರು ತುಂಬಾ ನಕಾರಾತ್ಮಕವಾಗಿ ಎಲ್ಲವನ್ನೂ ವಿಶ್ಲೇಷಿಸುತ್ತಾರೋ, ಅವರು ಮಾನಸಿಕ ಖಿನ್ನತೆಗೆ ಬಲಿ ಬೀಳುವ ಪ್ರಮೇಯ ಜಾಸ್ತಿ ಇರುತ್ತದೆ. ಮಾತ್ರವಲ್ಲದೆ, ಯಾರಲ್ಲಿ ಜೀವನದ ವೈಫಲ್ಯವನ್ನು ಸ್ವೀಕರಿಸುವ ಸಕಾರಾತ್ಮಕ ಮನೋಶಕ್ತಿ ಇರುವುದಿಲ್ಲ, ಅಂದ್ರೆ ಏನೋ ಒಂದು ಸಣ್ಣದಾಯಿತು, ಅದನ್ನು ನಾನು ಪಾಸಿಟಿವ್ ಆಗಿ ತಗೊಳ್ತೇನೆ, ಏನೋ ಅದರಿಂದ ಪಾಠ ಕಲಿತು ಮುಂದೆ ಹೋಗ್ತೇವೆ, ಆ ಭಾವನೆ ಯಾರಲ್ಲಿ ಇರುವುದಿಲ್ಲ, ಅಂತವರಲ್ಲಿ ಖಿನ್ನತೆ ಸರ್ವೇ ಸಾಮಾನ್ಯ. ಉದಾಹರಣೆಗೆ ನಾವೀಗ ನೋಡುದಿದ್ರೆ, ಸಾಮಾನ್ಯವಾಗಿ ಹೆತ್ತವರು ತಮಗೆ ತಾವು ಸಣ್ಣದಿರುವಾಗ ಸರಿಯಾದ ಸೌಕರ್ಯ ಸಿಗಲಿಲ್ಲವೆಂದು ತಮ್ಮ ಮಕ್ಕಳಿಗೆ ಅವರ ಬಯಕೆಗಳನ್ನು ಶಕ್ತಿ ಮೀರಿ ಪೂರೈಸುತ್ತಾರೆ. ಮುಂದೊಂದು ದಿನ ಅದೇ ಮಗು ದೊಡ್ಡದಾದಾಗ ತಾನು ಬಯಸಿದ್ದು ಸಿಗಲಿಲ್ಲ ಅಂತಾದಾಗ ಮನೋಸ್ಥೈರ್ಯ ಕಳೆದುಕೊಂಡು ಖಿನ್ನತೆಗೆ ಜಾರಬಹುದು ಮತ್ತು ನಾವು ಈಗ ನೋಡುವ ಹಾಗೆ ಆತ್ಮಹತ್ಯಾ ಕಾರ್ಯಕ್ಕೂ ಕೂಡ ಮುಂದಾಗಬಹುದು. ಇದು ಎಲ್ಲ ಸಾಮಾನ್ಯವಾಗಿ ಹಲವಾರು ಕಾರಣವಿದೆ. ಇದು ನಾವು ಕಾಣುವ ಸರ್ವೇ ಸಾಮಾನ್ಯ ಕಾರಣಗಳಾಗಿವೆ.
ಇನ್ನು ಈಗ ಖಿನ್ನತೆಯ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ, ಈಗ ಒಬ್ಬ ವ್ಯಕ್ತಿಗೆ ತಾನು ಡಿಪ್ರೆಷನ್ಗೆ ಹೋಗಿದ್ದೇನೆ ಅಂತ ಅವನಿಗೆ ಗೊತ್ತಾಗ್ತದ ಅಥವಾ ಅವನ ಕುಟುಂಬಸ್ಥರಿಗೆ ಗೊತ್ತಾಗೋದಾದ್ರೆ ಯಾವೆಲ್ಲ ಲಕ್ಷಣಗಳಿರ್ತವೆ? ಕೆಲವೊಮ್ಮೆ ಅವರಿಗೆ ಗೊತ್ತಾಗ್ತದೆ, ಕೆಲವೊಮ್ಮೆ ಅವರ ಜೊತೆ ಇರುವವರಿಗೆ ಅರ್ಥ ಆಗುತ್ತೆ. ಈಗ ಸಾಧಾರಣವಾಗಿ ನೋಡುದಿದ್ರೆ ನಿರಾಸೆ, ನಿರುತ್ಸಾಹ, ದಿನನಿತ್ಯ ಚಟುವಟಿಕೆಗಳಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು. ನಾವೀಗ ಉದಾಹರಣೆಗೆ ಹೇಳುದಿದ್ರೆ ಯಾರೋ ಒಬ್ರು ಇನ್ಸಲ್ಟ್ ಮಾಡಿದೆ ಯಾರನ್ನಾದ್ರೂ, ಆವಾಗ ಸಾಧಾರಣ ಮೈಂಡ್ ಡಿಪ್ರೆಸ್ ಆಗುತ್ತೆ. ಅದು ಸ್ವಲ್ಪ ಸಮಯ ಹೋದ ನಂತರ ಸರಿಯಾಗಿ ಬಿಡ್ತದೆ. ಈ ಖಿನ್ನತೆಗೆ ಒಳಗಾದವರು ಏನು ಅದರಿಂದ ಹೊರಗೆ ಬರುವುದೇ ಇಲ್ಲ. ಮಾತ್ರವಲ್ಲದೆ ನಿದ್ರಾಹೀನತೆ ಅಥವಾ ಹೆಚ್ಚು ಮಲಗುವುದು, ಕಡಿಮೆ ತಿನ್ನುವುದು, ಹಸಿವೆ ಇಲ್ಲ ಅಂತ ಹೇಳುವುದು, ಅಥವಾ ಅತಿಯಾಗಿ ಆಹಾರ ಸೇವನೆ ಮಾಡುವುದು, ತುಂಬಾ ಸುಸ್ತು, ಏನು ಕೆಲಸ ಮಾಡಿಲ್ಲ ಆದ್ರೂ ತುಂಬಾ ಸುಸ್ತು, ನೆನಪಿನ ಸಮಸ್ಯೆ, ನಾನು ತುಂಬಾ ಓದ್ತೇನೆ ಮಾತ್ರ ನನಗೆ ನೆನಪು ಬರುವುದಿಲ್ಲ, ಅಥವಾ ಗಮನ ಹರಿಸ್ಲಿಕ್ಕೆ ಆಗುದಿಲ್ಲ, ಓದ್ತೇನೆ ಓದಿದ್ದು ನನಗೆ ಮನಸ್ಸಿಗೆ ಹೋಗ್ತಾ ಇಲ್ಲ, ಅಲ್ಲ ಸಾಮಾಜಿಕವಾಗಿ ಬೆರೆಯಲು ಇಷ್ಟಪಡುವುದಿಲ್ಲ, ನಾನು ಒಬ್ನೇ ಕೂತ್ಕೊಳ್ತೇನೆ, ಅಥವಾ ಆತ್ಮಹತ್ಯೆ ಆಲೋಚನೆ ಮಾಡುವುದು ಅಥವಾ ಆತ್ಮಹತ್ಯೆ ಪ್ರಯತ್ನ ಪಡುವುದು, ಇವೆಲ್ಲವೂ ಕೂಡ ಸಾಮಾನ್ಯ ಲಕ್ಷಣಗಳಾಗಿ. ನಾನು ಆವಾಗಲೇ ಹೇಳಿದಾಗೆ ನಾನು ಯಾವುದಕ್ಕೂ ಪ್ರಯೋಜನವಿಲ್ಲ, ನನಗೆ ಒಳ್ಳೇದಾಗುವುದೇ ಇಲ್ಲ, ಯಾವತ್ತೂ ನನಗೆ ನೆಗೆಟಿವ್ ಆಗುತ್ತೆ, ಆ ತರ ಮನೋಭಾವನೆಗಳು ಕೂಡ ಡಿಪ್ರೆಷನ್ ಅಥವಾ ಖಿನ್ನತೆಯ ಲಕ್ಷಣಗಳಾಗಿವೆ. ನಾವೀಗ ಆಯುರ್ವೇದ ಅಂತ ಹೇಳಿದ್ರೆ ತೀರಾ ಪುರಾತನ ಕಾಲದಿಂದ ಬಂದಂತಹ ಒಂದು ಜ್ಞಾನ ಪದ್ಧತಿ ಅಂತ ತಿಳ್ಕೊಂಡಿದ್ದೇವೆ. ಹಾಗೆ ಈ ಮಾನಸಿಕ ಆರೋಗ್ಯದ ಕಾನ್ಸೆಪ್ಟ್ ಅನ್ನುವಂಥದ್ದು ಬಹಳ ಇತ್ತೀಚಿನದ್ದು ಅಂತ ನಮ್ಮ ತಲೆಯಲ್ಲಿದೆ. ಈಗ ಆಯುರ್ವೇದದಲ್ಲಿ ಈ ಮಾನಸಿಕ ಖಿನ್ನತೆಯ ಬಗ್ಗೆ ಉಲ್ಲೇಖ ಏನಾದ್ರೂ ಇದೆಯಾ? ಖಂಡಿತವಾಗಿ ಇದೆ. ಈಗ ಆಯುರ್ವೇದದಲ್ಲಿ ನಾವು ಉನ್ಮಾದ ಅಂತ ಒಂದು ಕಾಯಿಲೆಯನ್ನು ಹೇಳ್ತೇವೆ, ಅದರ ಬಗ್ಗೆ ಸುಮಾರು ವಿವರಿಸಿದ್ದಾರೆ. ಅಂದ್ರೆ ಮನಸ್ಸಿನ ಯಾವನಿಗೆ ಬುದ್ಧಿ ಹಿತ ಮತ್ತು ಅಹಿತವನ್ನು ಅಥವಾ ಜಡ್ಜ್ಮೆಂಟ್ ಫೇಲ್ಯೂರ್ ಆದಾಗ, ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ, ಅಥವಾ ಅವನ ಯೋಚನೆಗಳು ವೈಫಲ್ಯತೆಯನ್ನು ಕಂಡಾಗ ಅದೆಲ್ಲ ಕೂಡ ಉನ್ಮಾದ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಬರ್ತದೆ. ಇದರಲ್ಲಿ ನಾವು ಕಫಜ ಉನ್ಮಾದ ಅಂತ ಹೇಳ್ತೇವೆ ಅಥವಾ ವಿಷಾದ ಅಂತ ಹೇಳ್ತೇವೆ. ಇದನ್ನು ನಾವು ಖಿನ್ನತೆ ಅಂತ ವಿವರಿಸಿದ್ದಾರೆ ಆಯುರ್ವೇದದಲ್ಲಿ. ಉನ್ಮಾದದಲ್ಲಿ ದೋಷದ ಆಧಾರದ ಮೇಲೆ ಹೇಳುವುದಿದ್ರೆ ವಾತಜ ಉನ್ಮಾದ ಅಂದ್ರೆ ವ್ಯಕ್ತಿಯು ಅತಿಯಾದ ಚಟುವಟಿಕೆಯಿಂದ ಕೂಡಿರುತ್ತಾನೆ ಅಥವಾ ನಿರಂತರವಾಗಿ ಅಸಂಬದ್ಧವಾಗಿ ಮಾತಾಡುವುದು ಇತ್ಯಾದಿಯಾಗಿರ್ತದೆ, ಇದು ವಾತದ ಲಕ್ಷಣ. ಪಿತ್ತದಲ್ಲಿ ಅವನ ಅಸಭ್ಯವಾಗಿ ಅವ್ಯಾಚ್ಯ ಶಬ್ದಗಳಿಂದ ಬೈಯುವುದು, ಬೇರೆಯವರಿಗೆ ಹಿಂಸೆ ಕೊಡುವುದು, ಈ ತರ ಎಲ್ಲ ಪಿತ್ತಜ ಉನ್ಮಾದದಲ್ಲಿ ಬರ್ತದೆ. ನಾವೀಗ ಕಫಜ ಉನ್ಮಾದ, ನಾವೀಗ ಇಷ್ಟವರೆಗೆ ಮಾತಾಡಿದ್ದು ಕಫಜ ಉನ್ಮಾದದ ಬಗ್ಗೆ, ಅದು ಖಿನ್ನತೆಯ ಲಕ್ಷಣವನ್ನು ಬಿಂಬಿಸುತ್ತದೆ. ಮಾತ್ರವಲ್ಲದೆ ವಿಷಾದ ಎನ್ನುವ ಇನ್ನೊಂದು ಪದ ಕೂಡ ಇಲ್ಲಿ ಬಳಕೆಯಾಗಿದೆ. ವಿಷಾದ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಅಸಿದ್ಧಿ ಭಯಾತ್ ವಿವಿಧೇಶು ಕರ್ಮಸು ಸಾಧೋ ಅಪ್ರವೃತ್ತಿ ಅಂತ. ಅಂದ್ರೆ ತನ್ಗೆ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತೇವೆ, ಅಂದ್ರೆ ನನ್ಗೆ ಸಾಧಿಸ್ಲಿಕ್ಕೆ ಆಗುದಿಲ್ಲ ಅಂತ ಮನಸ್ಥಿತಿ ಹುಟ್ಟುಕೊಂಡು ಯಾವ ಕೆಲಸವನ್ನು ಮಾಡದೇ ಇರುವುದು, ಸುಮ್ಮನೆ ಇದ್ದು ಬಿಡುದು, ಇದು ವಿಷಾದ ಅಂತ ಹೇಳ್ತೇವೆ. ಹಾಗಾಗಿ ಕಫಜ ಉನ್ಮಾದ ಮತ್ತೆ ವಿಷಾದ ಎನ್ನುವ ಕಾಯಿಲೆಗಳನ್ನು ನಾವು ಮಾನಸಿಕ ಖಿನ್ನತೆಯ ಅಂತ ಅರ್ಥೈಸಿಕೊಳ್ಬಹುದು ಆಯುರ್ವೇದದಲ್ಲಿ. ಇನ್ನು ಈಗ ಆಯುರ್ವೇದದಲ್ಲಿ ಈ ಮಾನಸಿಕ ಖಿನ್ನತೆಗೆ ಪರಿಹಾರ ಇದೆಯಾ? ಇದ್ರೆ ಯಾವ ರೀತಿ ಇದೆ? ಆಯುರ್ವೇದ ಶಾಸ್ತ್ರವು ಕಾಯಿಲೆ ಚಿಕಿತ್ಸೆ ಮಾತ್ರ ಅಲ್ಲದೆ ಅದನ್ನು ಬರದಂತೆ ತಡೆಗಟ್ಟುವ ವಿಧಿವಿಧಾನಗಳನ್ನು ಕೂಲಂಕುಷವಾಗಿ ವಿವರಿಸಿದೆ. ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನು ಎತ್ತರಿಸುವ ಕ್ರಿಯೆಗಳಾದ ಆಚಾರ ರಸಾಯನಗಳು, ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎನ್ನುವ ಪರಿಪಾಲನೆಯ ಸೂಚನೆಗಳನ್ನು ಆಯುರ್ವೇದ ವಿವರಿಸಿದೆ. ಮಾತ್ರವಲ್ಲದೆ ದಿನಚರ್ಯ, ಯಾವ ರೀತಿ ನಮ್ಮನ್ನು ನಾವು ದೈನಂದಿನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು, ಕ್ರಮಬದ್ಧ ಜೀವನ ಶೈಲಿ ಅನುಕರಣೆ, ಆಹಾರದ ಸೇವನೆ, ಯೋಗ, ಪ್ರಾಣಾಯಾಮ, ನಿದ್ರೆ, ಮನಸ್ಸನ್ನು ಸಮತೋಲನದಲ್ಲಿಡ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ದೇಹ ಶುದ್ಧೀಕರಣ ಮಾಡುವ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೇವೆ. ಇದರಲ್ಲಿ ದೈಹಿಕ ಶುದ್ಧಿ ಮಾತ್ರವಲ್ಲದೆ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಇತರ ಚಿಕಿತ್ಸೆಗಳಾದ ಶಿರೋಧಾರ ಅಂದ್ರೆ ಹಣೆಯ ಮೇಲೆ ಕ್ರಮಬದ್ಧವಾಗಿ ಔಷಧಿಯ ಎಣ್ಣೆ, ಔಷಧಿಯ ದ್ರವ್ಯಗಳನ್ನು ಸುರಿಯುವುದು, ಅಭ್ಯಂಗ, ಮಸಾಜ್ ಅಂತ ಹೇಳ್ತೇವೆ. ವಿವಿಧ ಲೇಪಗಳ ಪ್ರಯೋಗದಿಂದ ಸಕಾರಾತ್ಮಕ ಪರಿಣಾಮವನ್ನು ನಾವು ಪಡ್ಕೊಳ್ಬಹುದು. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಸತ್ವಾವಜಯ. ಸತ್ವಾವಜಯ ಎಂದರೆ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಬೇಕಾದ ವಿಚಾರಗಳು, ಅಂದ್ರೆ ಮನಸ್ಸು ಕೆಟ್ಟ ವಿಚಾರಗಳ ಕಡೆ ವಾಲದೆ ಇರುವ ಹಾಗೆ ನಿಗ್ರಹಿಸುವುದೇ ಸತ್ವಾವಜಯ. ಯಾರಲ್ಲಿ ಸರಿ ತಪ್ಪುಗಳ ವಿವೇಚನೆಯ ಶಕ್ತಿ ಸರಿಯಾಗಿರುವುದು, ಯಾರಲ್ಲಿ ಆತ್ಮಸ್ಥೈರ್ಯ ಇರುವುದು, ಯಾರು ತನ್ನ ಸಕಾರಾತ್ಮಕ ಶಕ್ತಿ ಮತ್ತು ದೌರ್ಬಲ್ಯವನ್ನು ಅರಿತು ಜೀವಿಸುತ್ತಾನೋ ಅಂತವರು ಖಿನ್ನತೆಯಿಂದ ದೂರವಿರುವಲ್ಲಿ ಸಂಶಯವಿಲ್ಲ. ಅಂದ್ರೆ ಅವನಿಗೆ ಗೊತ್ತಿರಬೇಕು ನನ್ನ ಸ್ಟ್ರೆಂತ್ ಯಾವುದು, ನಂದು ವೀಕ್ನೆಸ್ ಯಾವುದು, ಆವಾಗ ಮಾತ್ರ ಅವನು ಈ ಖಿನ್ನತೆಯಿಂದ ಹೊರಗೆ ಬರ್ಲಿಕ್ಕೆ ಆಗುತ್ತೆ ಅಥವಾ ಖಿನ್ನತೆಯನ್ನು ಬರದಂತೆ ತಡೆಗಟ್ಟಲಿಕ್ಕೆ ಆಗ್ತದೆ. ಖಿನ್ನತೆಗೆ ಒಳಗಾದಾಗ ಕಾರಣದ ವಿಶ್ಲೇಷಣೆಯನ್ನು ಮಾಡುವುದು ಅವಶ್ಯಕ. ಉದಾಹರಣೆಗೆ ನಾವು ಆಪ್ತ ಸಮಾಲೋಚಕರು ಅಂತ ಹೇಳ್ತೇವೆ, ಕೌನ್ಸಿಲರ್ಸ್, ಸೈಕೋಥೆರಪಿಸ್ಟ್, ಅವರ ಜೊತೆ ಸಕಾಲದಲ್ಲಿ ಸಮಸ್ಯೆಯನ್ನು ಹಂಚಿಕೊಳ್ಳುವುದರೊಂದಿಗೆ ನಮಗೆ ನಾವೇ ಬೆಳೆಸಿಕೊಂಡ ಒಂದು ಬಿಲೀಫ್ ಸಿಸ್ಟಮ್ ಇರ್ತದೆ, ಅಂದ್ರೆ ನನ್ನದೇ ಒಂದು ನಂಬಿಕೆ, ಅದು ತಪ್ಪು ಕಲ್ಪನೆಯಿಂದ ಕೂಡಿರ್ತದೆ. ಆ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಿಕೊಂಡ್ರೆ ಈ ಖಿನ್ನತೆಯಿಂದ ಖಂಡಿತವಾಗಿ ಹೊರಬರಬಹುದು. ಇನ್ನು ನಾವು ಹೇಳುದಿದ್ರೆ ಯೋಗ ಮತ್ತೆ ಪ್ರಾಣಾಯಾಮ ಉಸಿರನ್ನು ದೇಹ ಮತ್ತು ಮನಸ್ಸಿನ ನಡುವಿನ ಸೇತುವೆ ಅಂತಾರೆ. ಹಾಗಾಗಿ ಯಾರು ಪ್ರಾಣಾಯಾಮವನ್ನು ಕ್ರಮಬದ್ಧವಾಗಿ ಮಾಡುವರೋ ಅವರಿಗೆ ತಮ್ಮ ಮನಸ್ಸನ್ನು ನಿಗ್ರಹಿಸುವ ಕಲೆ ಗೊತ್ತಿರ್ತದೆ. ಕಂಡ ಕೇಳಿದ ವಸ್ತುಗಳ ಮೇಲೆ ಅತಿಯಾದ ವ್ಯಾಮೋಹವನ್ನು ಬೆಳೆಸದೆ ಶಿಸ್ತಿನ ಜೀವನವನ್ನು ನಡೆಸಲು ಶಕ್ತರಾಗ್ತಾರೆ ಈ ಯೋಗ ಪ್ರಾಣಾಯಾಮದಿಂದ. ಹಾಗಾಗಿ ಯೋಗ ಪ್ರಾಣಾಯಾಮ
ಪ್ರಾಣಾಯಾಮಗಳು ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಸುವುದರ ಜೊತೆಗೆ ಸರ್ವ ದೈಹಿಕ ಮಾನಸಿಕ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆಯುರ್ವೇದ ಔಷಧ ಪ್ರಯೋಗದಿಂದ ಖಿನ್ನತೆಯಿಂದ ಹೊರಬರಬಹುದಾಗಿದೆ. ಈಗ ನಾವು ಮೇಲೆ ತಿಳಿಸಿದ ಪರಿಹಾರಗಳ ಜೊತೆಗೆ ವ್ಯಕ್ತಿಯ ದೇಹ ಪ್ರಕೃತಿ ಕಾಯಿಲೆಯ ಕಾರಣಗಳನ್ನು ಪರಿಶೀಲಿಸಿ ಔಷಧಿಯನ್ನು ಸಾಧಾರಣವಾಗಿ ನಾವು ನೀಡುತ್ತೇವೆ. ಜೊತೆಗೆ ಚಿಕಿತ್ಸೆಯಲ್ಲಿ ರೋಗಿಯ ಕುಟುಂಬಿಕರ ಸಕಾರಾತ್ಮಕ ಪಾತ್ರವು ರೋಗ ಮುಕ್ತಿಗೆ ಅಗತ್ಯವಾಗಿದೆ. ಡಾಕ್ಟರ್, ಈಗ ಈ ಒಂದು ಮಾನಸಿಕ ಖಿನ್ನತೆಯ ಬಗ್ಗೆ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು? ಈಗ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾನಸಿಕ ಖಿನ್ನತೆಯನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಬೇಕು. ಅದು ಆ ವ್ಯಕ್ತಿಯ ಗುರುತಿಸಬಹುದು, ನಾನು ಮೊದಲು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಅವನ ಜೊತೆ ಇರುವವರು ಗುರುತಿಸಬಹುದು. ಅದನ್ನು ಗುರುತಿಸಿ ಚಿಕಿತ್ಸೆ ನೀಡುವುದು ಅನಿವಾರ್ಯವಾಗಿದೆ. ಇದರಲ್ಲಿ ಕುಟುಂಬದ ಪಾತ್ರ, ಸಮಾಜದ ಪಾತ್ರ ಹಿರಿದಾಗಿದೆ. ಈಗ ಮಾನಸಿಕ ಅಸ್ವಸ್ಥತೆ ಎಂಬುದು ಶಾಪವಲ್ಲ, ಅದನ್ನು ತುಂಬಾ ಜನ ಬಚ್ಚಿಟ್ಕೊಳ್ಬೇಕು, ಯಾರಿಗೂ ಗೊತ್ತಾಗಬಾರ್ದು, ಆ ತರ ಮನಸ್ಥಿತಿಯಲ್ಲಿ ಇರ್ತಾರೆ. ಅದು ಬಚ್ಚಿಟ್ಟುಕೊಳ್ಳುವ ಅಥವಾ ನಾಚಿಕೆ ಪಟ್ಟುಕೊಳ್ಳುವ ವಿಚಾರವಲ್ಲ. ಖಿನ್ನತೆಗೆ ಒಳಗಾದಾಗ ಸಹಾಯ ಅಪೇಕ್ಷಿಸುವುದರಲ್ಲಿ ತಪ್ಪಿಲ್ಲ. ಮಾನಸಿಕ ಸ್ವಸ್ಥತೆ ಎಲ್ಲರ ಹಕ್ಕು ಮತ್ತು ಮನಸ್ಸಿನ ಸಮತೋಲನೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧನ್ಯವಾದಗಳು ಡಾಕ್ಟರ್.